ಕೊಟ್ಟು ಅಮೃತ ಸರ್ಗೆ ಪ್ರಶ್ನೆ ಕೇಳಿದೆ, ಅದನ್ನೇ ಮುಂದುವರಿಸ್ತಾ ಇದ್ದೀನಿ. FCRA ರಿವೈಸ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೊರಟಾಗ ವಿಚಾರವಾದಿಗಳು ಕಾಂಗ್ರೆಸ್ ಪಕ್ಷದವರು ಹೇಳಿದ್ದೇನು ಅಂತಂದ್ರೆ, ಈ ಬಿಲ್ ಅನ್ನ ತರುವ ಮೂಲಕ ಅಲ್ಪಸಂಖ್ಯಾತರು ನಡೆಸ್ತಾ ಇರುವ NGOಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಂಥದ್ದೇ ಅನುಮಾನ ಇದೀಗ RSS ಹಾಗೆ RSS ನ ಸಿದ್ಧಾಂತವನ್ನ ಅನುಸರಿಸುವವರಿಗೆ ಬರ್ತಾ ಇದೆ. ಈ ಮಸೂದೆಯನ್ನ ತರುವ ಮೂಲಕ, ಕಾಯ್ದೆಯನ್ನ ತರುವ ಮೂಲಕ RSS ನ ಹಿಂದೂ ಪರ ಸಂಘಟನೆಗಳನ್ನ ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವ ಸೇಮ್ ಲಾಜಿಕ್. FCRA NGOಗಳು ಅಲ್ಪಸಂಖ್ಯಾತರು, ಈ ಮಸೂದೆ RSS ರೈಟ್ ವಿಂಗ್ ಸಂಘಟನೆಗಳು. ನೋಡಿ, ಈ ಒಂದು ಜಂಕ್ಷನಲ್ಲಿ ನಾವು ಇದೊಂದು ಕಾನೂನು ಬರಲಿಕ್ಕೆ ಮೂಲಭೂತವಾಗಿ ಕಾರಣಕರ್ತರಾಗಿರುವಂಥ 3 ಜನರಿಗೆ ಈ ವೇದಿಕೆ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದು, ರಾಹುಲ್ ಗಾಂಧಿಯವರು; 2, BK ಹರಿಪ್ರಸಾದ್ ಅವರು; 3ನೇ ನಮ್ಮ ಯುವ ನಾಯಕರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರು. ಇವರು 3 ಜನ ಕಳೆದ ದಶಕಗಳ ಹೋರಾಟದಿಂದ ಒಂದು ಇಂಥದ್ದೊಂದು ಚರ್ಚೆಗೆ ಮತ್ತು ಇಂಥದ್ದೊಂದು ಸಂಘ ಮತ್ತು ಸಂಘಟನೆಯ ಒಂದು ನೋಂದಾಯಿತ ಮತ್ತು ಅಷ್ಟಲ್ಲದೆ ಒಂದು ಕಾನೂನುಬದ್ಧವಾಗಿ ಅವರೊಂದು ಕೆಲಸ ಮಾಡಬೇಕು ಮತ್ತು ದೇಶದ ಕಾನೂನಿಗೆ ಕೆಲಸ ಮಾಡಬೇಕು, ಕಾನೂನ ಪರವಾಗಿ ಇರಬೇಕು ಹೇಳೋ ನಿಟ್ಟಿನಲ್ಲಿ ಒಂದು ಡಿಸಿಪ್ಲಿನ್ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹಿತ ನಾನು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾವುದೇ ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ, ಕಾಂಗ್ರೆಸ್ BJP ಯಾವುದೇ ಇರಲಿ, ಆ ನೆಲದ ಅವರ ನಾಡನ್ನು ಒಂದು ಏನಂತಾರೆ, ಒಂದು ಲಾ ಕಾಪಾಡೋದು, ಏನು ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆನ ಕಾಪಾಡೋದು ಅವರ ಜವಾಬ್ದಾರಿಯಾಗಿರುತ್ತೆ. ಆ ದೃಷ್ಟಿಯಿಂದ ಒಂದು ಸಿಂಪಲ್ ಕೆಲಸವನ್ನು ಮಾಡಿದ್ದಾರೆ. ನೀವೀಗ ಹೊರಗಡೆ ನೀವೆಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಕಾರ್ಯಕರ್ತರು ಮತ್ತು ಎಲ್ಲರೂ ಬಂದಿದ್ದಾರೆ. ಬರೋಕ್ಕಿಂತ ಮೊದಲು ಅಲ್ಲೊಂದು ಎಂಟ್ರಿ ಮಾಡಿ ಬಂದಿರ್ತಾರೆ. ಸೊ ಏನಾದರೂ ಸಹಿತ ಅವರು ಸಹಿತ ಅವರಿಗೊಂದು ಐಡೆಂಟಿಟಿ ಇದೆ. ಸೊ ಯು ಆರ್ ರನ್ನಿಂಗ್ ಒನ್ ಇನ್ಸ್ಟಿಟ್ಯೂಷನ್. ಸೊ ಅದೊಂದು ಕಾಮನ್ ಆದ ಒಂದು ಪ್ರಕ್ರಿಯೆ. ಅಂಥದ್ದೇ ಒಂದು ಕೆಲಸವನ್ನು ಇಡೀ ಸರ್ಕಾರ, ಎಲ್ಲ ಸಮುದಾಯಗಳಿಗೆ ಜವಾಬ್ದಾರಿ ಹೊತ್ತಿರುವಂಥ, ಎಲ್ಲ ಈ ವ್ಯವಸ್ಥೆಗೆ ಜವಾಬ್ದಾರಿ ಹೊತ್ತಿರುವಂಥ ಸರ್ಕಾರ, ನೀವು ಏನು ಹೇಳ್ತಾ ಇಲ್ಲ. ಅವರು ಯಾವ ದೊಡ್ಡ ವಿದೇಶಾಂಗ ನೀತಿ ಏನು ಮಾಡ್ತಾ ಇಲ್ಲ. ನೀವು ಮಾಡುತ್ತಾ ಇರುವ ಕೆಲಸಗಳಿಗೆ, ನೀವು ಮಾಡ್ತಾ ಇರುವಂತ ಕಾರ್ಯಕ್ರಮಗಳಿಗೆ ಒಂದು ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಬಿಟ್ರೆ ಅದಕ್ಕೆ ಇಷ್ಟೆಲ್ಲ ದೊಡ್ಡ ಚರ್ಚೆಗಳ ಅಗತ್ಯವೇ ಇಲ್ಲ. ಇಟ್ ಇಸ್ ಅ ವೆರಿ 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 ಮೈನ್ಯೂಟ್ ಥಿಂಗ್. ಇಟ್ಸ್ ಅ ಬೇಸಿಕ್ ಕಾಮನ್ ಸೆನ್ಸ್. ಸೊ ಈ ಮಧ್ಯದಲ್ಲಿ ನಮ್ಮ ಇವರು ಶ್ರೀನಿವಾಸ್ ಅವರು ಮತ್ತು ನಮ್ಮ ವಕೀಲರು ಎಲ್ಲ ಮಾತಾಡ್ತಾ RSS ಬಗ್ಗೆ ತುಂಬ ದೀರ್ಘವಾದ ಚರ್ಚೆ ಮಾಡಿದ್ರು. ಮತ್ತು ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡಿದ್ರು. ಮತ್ತು ಅಷ್ಟೇ 3 ಬಾರಿ ಬ್ಯಾನ್ ಆಗಿರುತ್ತಲ್ಲ ಕಾಂಗ್ರೆಸ್ RSS, ಯಾಕೆ ಅದನ್ನು ತೆಗೆದ್ರು ಅಂತ. ಒಂದು ವಿಷಯವನ್ನು ಯಾಕೆ ಕಾಂಗ್ರೆಸ್ 1948ರಲ್ಲಿ ಗಾಂಧಿ ಹತ್ಯೆ ನಂತರ ನಮ್ಮ ವಲ್ಲಭಾಯ್ ಪಟೇಲರು RSSನ ಬ್ಯಾನ್ ಮಾಡ್ತಾರೆ. ಆ ಬ್ಯಾನನ್ನು ಯಾಕೆ ತೆಗೆದ್ರು ಅಂತ ಅಂದ್ಬಿಟ್ಟು ತುಂಬ ಸುದೀರ್ಘವಾದ ಚರ್ಚೆಗಳಾಗಲಿಲ್ಲ. ಯಾಕೆ ಚರ್ಚೆ ಆಯಿತು ಅಂತಂದರೆ, ಈ ನೆಹರು ಇದಾರಲ್ಲ, ನೆಹರು ಇಸ್ ಅ ವೆರಿ ಡೆಮೊಕ್ರೆಟಿಕ್ ಅಂಡ್ ವೆರಿ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್. ನೆಹರು ಥಾಟ್ ಪ್ರೊಸೆಸ್ ಇಟ್ಸ್ ವೆರಿ ಡೆಮೊಕ್ರೆಟಿಕ್ ಅಂಡ್ ಇಸ್ ಅ ಇನ್ಕ್ಲೂಸಿವ್ ಮ್ಯಾನ್. ಹೊರ ದೇಶಗಳಿಂದ ಹೋಗಿ ಬಂದವರು, ಹಿ ವಾಸ್ ಅ ಬ್ಯಾರಿಸ್ಟರ್, ಎಲ್ಲರನ್ನೂ ಒಳಗೊಂಡಿರುವಂತ ದೇಶವನ್ನ ಕಟ್ಟಲಿಕ್ಕೆ ಮುಂದಾಗಿರುವಂತದ್ದು ನೆಹರು. ಆ ಕಾರಣಕ್ಕೋಸ್ಕರ ಅದರಲ್ಲಿ ಚರ್ಚೆ ನಡೆಯುತ್ತೆ. ನೆಹರು ಮತ್ತು ವಲ್ಲಭಾಯ್ ಪಟೇಲ್ ಜೊತೆ ಒಂದು ಚರ್ಚೆ ನಡೆಯುತ್ತೆ. ನೆಹರು ಅವರು ಹೇಳ್ತಾರೆ, ಅವ್ರದ್ದು ಒಂದು ವಾದ ಇದೆ, ಅವ್ರನ್ನ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೆಹರು ಅವರ ವಾದ ಆಗಿತ್ತು. ಅದು ದೇಶ ಕಟ್ಟುವವರ ಮೆಂಟಾಲಿಟಿ. ಅದು ನನ್ನ ವಾದಕ್ಕೆ ವಿರೋಧವಾಗಿದ್ದವ್ರನ್ನ ಬ್ಯಾನ್ ಹಾಕೋದಿದೆಯಲ್ಲ, ಅದು ದೇಶ ಕಟ್ಟುವವರ ಮನಸ್ಥಿತಿಯಲ್ಲ. ನೆಹರು ಅವರ ಆ ಮನಸ್ಥಿತಿಯ ಕಾರಣಕ್ಕೋಸ್ಕರ ಮತ್ತು 2 ಬಾರಿ ಕಾಂಗ್ರೆಸ್ ನಡ್ಕೊಳ್ತಾ ಇರೋ ಕಾರಣಕ್ಕೋಸ್ಕರ ಮತ್ತು 2 ಬಾರಿ RSS ಬ್ಯಾನ್ ಆದರೂ ಸಹಿತ ಅದನ್ನ ಬ್ಯಾನನ್ನ ಮೀರಿ ಅವರ ವಿಷಯವನ್ನು ತೆಗೆದುಕೊಂಡು ಹೋಗೋಣ, ಎಲ್ಲರನ್ನ ಒಳಗೊಂಡಿರುವಂತ ದೇಶ ಕಟ್ಟೋಣ ಹೇಳೋ ಕಾರಣಕ್ಕೋಸ್ಕರ RSS ಬ್ಯಾನ್ ಅನ್ನ ತೆಗೆಯಲಾಗಿದೆ.